ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ತುಂಬಿಸು, ಬಲಪಡಿಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಿದ್ದೇವೆ ತಂದೆಯೇ, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿವಸದಲ್ಲಿ ನಮಗೆ ಕೊಡಲ್ಪಟ್ಟಂತ ವೇದ ಭಾಗ ಏನಪ್ಪ ಅಂದ್ರೆ, ಆದಿಕಾಂಡ 44ನೇ ಅಧ್ಯಾಯ 1ರಿಂದ 34 ವಚನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಂದ್ರೆ ಕಾಣೆಯಾದಂತ ಒಂದು ಪಾತ್ರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸುವಿನ ಜೀವಿತದಲ್ಲಿ ಅಲ್ಲಿರುವಂತ ಅವರ ಸಹೋದರರಾದಂತ ಅಣ್ಣ ತಮ್ಮನ ಜೀವಿತದಲ್ಲಿ ನಡೆದಂತ ಒಂದು ಘಟನೆ, ಇಲ್ಲಿ ಕಾಣೆಯಾದಂತ ಒಂದು ಪಾತ್ರೆ ಎಂಬತಕ್ಕಂಥ ವಿಷಯದಲ್ಲಿ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ದಿನಮಾನಗಳು ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಆಗಸ್ಟಿನ್ ಆಫ್ ಹಿಪ್ಪೋ ಎಂಬುದಾಗಿ ಅವರ ಹೆಸರು. ಆಗಸ್ಟಿನ್ ಆಫ್ ಹಿಪ್ಪೋ ಎಂಬುದಾಗಿ ಅವರ ಹೆಸರು. ಅವರು ಕ್ರಿಸ್ತಶಕ 354ರಿಂದ ಕ್ರಿಸ್ತಶಕ 430ರಲ್ಲಿ ಅವರು ಜನಿಸಿರುವಂತ ಒಂದು ವ್ಯಕ್ತಿಯಾಗಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಾವು ನೋಡುವಾಗ ಅವರ ಒಂದು ಜೀವನ ಮತ್ತು ಅದು ಹೇಗಿತ್ತು ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತಶಕ 354ರಲ್ಲಿ ಉತ್ತರ ಅಮೆರಿಕದ ಆಧುನಿಕ ಅಲ್ಜೀರಿಯಾ ಟಾಗಸ್ಟಿನಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ ಸಂತ ಅಗಸ್ಟಿನ್ ಅವರು. ಉತ್ತರ ಆಫ್ರಿಕಾದ ಆಧುನಿಕ ಅಲ್ಜೀರಿಯಾ ಟಾರ್ಗೆಟ್ನಲ್ಲಿ ಜನಿಸಿದಂತ ಸಂತ ಅಗಸ್ಟಿನ್ ಎಂಬುದಾಗಿ ಇವರು ಕ್ರೈಸ್ತ ಧರ್ಮಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿರ್ತಾರೆ. ಅವರ ಒಂದು ಕೃತ್ಯಗಳು ಕ್ರೈಸ್ತ ಸಿದ್ಧಾಂತದ ಬೆಳವಣಿಗೆಯನ್ನ ಅವರು ರೂಪಿಸುವಂತವಾಗಿವೆ. ಮತ್ತು ವಿಶೇಷವಾಗಿ ಇವರು ಕೃಪೆ ಮತ್ತು ಮೋಕ್ಷ ಮತ್ತು ದೇವರ ಸ್ವಭಾವದ ಕ್ಷೇತ್ರಗಳಲ್ಲಿ ಇವರು ತೊಡಗಿದಂತ ವ್ಯಕ್ತಿ ಕೂಡ ಆಗಿದ್ದಾರೆ. ಆಗಸ್ಟಿನ್ ಹಿಪ್ಪೋ ಅವರು ಇವರು ಪಶ್ಚಾತ್ತಾಪ ಪಡುವ, ಪಾಪದಿಂದ ದೂರ ಸರಿಯುವ ಮತ್ತು ಉಳಿಸಲ್ಪಡುವ ಅವಕಾಶ ಮತ್ತೆ ಬರುವುದಿಲ್ಲ. ಹೊಸ ಜೀವನಕ್ಕೆ ಕರೆ ನೀಡಿದಾಗ ಅದನ್ನು ವಿಳಂಬವಿಲ್ಲದೆ ಸ್ವೀಕರಿಸಬೇಕು. ಮತ್ತು ಸಂತ ಅಗಸ್ಟಿನ್ ಒಬ್ಬ ಸಭಾಪಾಲಕರಾಗಿ ಮತ್ತು ಪ್ರಸಿದ್ಧ ಸತ್ಯವೇದ ವಿದ್ವಾಂಸರು ಕೂಡ ಆಗಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವರೊಬ್ಬ ಸಭಾಪಾಲಕರಾಗಿ ಪ್ರಸಿದ್ಧ ಒಂದು ಸತ್ಯವೇದದ ಒಂದು ವಿದ್ವಾಂಸರು ಆಗಿದ್ರು ಎಂಬತಕ್ಕಂಥ ವಿಷಯವನ್ನ ಇಲ್ಲಿ ನಾವು ನೋಡಿ. ಇವರು ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿರುವಂತ ಒಬ್ಬ ವ್ಯಕ್ತಿ. ಅವರ ಆರಂಭಿಕ ವರ್ಷಗಳು ಹೇಗಿತ್ತಂದ್ರೆ, ಅವರ ಪಾಪ ಮತ್ತು ಭೋಗದ ಜೀವನದಿಂದ ಗುರುತಿಸಲ್ಪಡುವಂತವರಾಗಿದ್ದಾರೆ. ಪಾಪ ಮತ್ತು ಭೋಗದ ಜೀವನದಿಂದ ಗುರುತಿಸಲ್ಪಡುವಂತ ವ್ಯಕ್ತಿ ಅವರಾಗಿದ್ದಾರೆ. ಮತ್ತು ಅವರು ಸುಳ್ಳು ಬೋಧನೆಗಳಿಂದ ದಾರಿ ತಪ್ಪಿ ದೇವರಿಂದ ಕೂಡ ಅವರು ದೂರ ಆಗಿರುವಂತ ಒಬ್ಬ ವ್ಯಕ್ತಿ ಕೂಡ ಅವರಾಗಿದ್ದಾರೆ. ಆದ್ರೆ ನೋಡ್ರಿ, ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಕರೆತರ್ತಾನೋ ಗೊತ್ತಿಲ್ಲ. ಅನೇಕ ಸಂದರ್ಭದಲ್ಲಿ ದೇವರು ನಾವು ತಪ್ಪಿ ಹೋಗ್ತಾ ಇರುವಾಗ ದೇವರು ನಮ್ಮನ್ನ ಹುಡುಕೊಂಡು ನಮ್ಮನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಸತ್ಯ ದೇವರು ಎಂಬುದನ್ನು ನಾವು ಗ್ರಹಿಸಬಹುದು. ಆದ್ರೆ ಒಂದಿನ ಅಲ್ಲಿ ಅವರು ಆ ರೀತಿಯಲ್ಲಿ ಕೆಲವು ಸುಳ್ಳು ಬೋಧನೆಗಳಿಂದ ಮತ್ತು ಪಾಪ ಭೋಗದಿಂದ ಅವರು ಜೀವಿಸ್ತಾ ಇರುವಾಗ ದೇವರು ಅವರೊಟ್ಟಿಗೆ ಮಾತನಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಏನಂದ್ರೆ, ಒಂದು ದಿನ ಗೊಂದಲ ಮತ್ತು ಒಂಟಿತನದ ದಿಂದ ಅಲ್ಲಿ ಏನ್ ಮಾಡಿದ್ರು, ಉದ್ಯಾನವನದಲ್ಲಿ ಅವರು ಅಲಿಯುತ್ತಾ ಇರುವಾಗ ಅವರು ಒಂದು ದೈವಿಕ ಆಜ್ಞೆಯನ್ನ ಅವರು ಕೇಳ್ತಾರೆ. ತೆಗೆದುಕೊಂಡು ಆ ಒಂದು ಪತ್ರ ಅಥವಾ ಕರಪತ್ರ ಅಥವಾ
ಒಂದು ಬುಕ್ಕನ್ನು ತೆಗೆದುಕೊಂಡು ಓದುವಾಗ ಅಲ್ಲಿ ಅವರು ಅದನ್ನು ತೆಗೆದುಕೊಂಡು ಓದುವಾಗ ತಕ್ಷಣವೇ ಅವರು ಏನಾಗ್ತಾರೆ ವಿಧೇಯರಾಗಿ ಅವರು ಸತ್ಯವೇದ ತೆರೆದು ಓದುವಂತ ಒಂದು ಸ್ಥಿತಿಗೆ ಅವರು ಬರ್ತಾರೆ. ಏನಂದ್ರೆ ಈ ಒಂದು ವಾಕ್ಯ ಅಲ್ಲಿ ಸತ್ಯವೇದವನ್ನ ತೆರೆದು ಅವರು ಓದ್ತಾ ಇದ್ರು. ಮತ್ತು ರಾತ್ರಿ ಬಹಳ ದೂರ ಕಳೆದಿರೋದ್ರಿಂದ ಹಗಲು ಹತ್ತಿರದಲ್ಲಿದೆ. ಆದುದರಿಂದ ನಾವು ಕತ್ತಲೆಯ ಕೆಲಸಗಳನ್ನು ತ್ಯಜಿಸಿ ಬೆಳಕಿನ ಆಯುಧವನ್ನು ನಾವು ಧರಿಸೋಣ ಎಂಬುದಾಗಿ ಅಲ್ಲಿ ರೋಮಾಪುರದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾ ಇದೆ. ಮತ್ತು ಅವರ ಹೃದಯವನ್ನು ಈ ವಚನ ಏನ್ ಮಾಡಿತಂದ್ರೆ ಅವರ ಹೃದಯ ಚುಚ್ಚುವಂತ ಅವರ ಒಂದು ಜೀವನಕ್ಕೆ ಇವಾಗ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದೊಂದು ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಿದೆ ಎಂಬುದಾಗಿ ಅನೇಕರು ಸಾಕ್ಷಿ ಹೇಳೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಒಂದು ಜೀವನದಲ್ಲಿ ಈ ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ ಅವರ ಜೀವನಕ್ಕೆ ಅತ್ಯಂತ ಪ್ರಿಯವಾದಂತ ಒಂದು ವಾಕ್ಯವಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರ ಒಂದು ಪಾಪ ಮಾರ್ಗಗಳನ್ನು ತ್ಯಜಿಸಲು ಮತ್ತು ದೇವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅವರಿಗೆ ಈ ವಚನ ಸಹಾಯಕವಾಯಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮತ್ತು ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ನಾವು ಧರಿಸಿಕೊಳ್ಳೋಣ. ಯಾಕಂದ್ರೆ ಕತ್ತಲೆ ಇರುವಂತ ಕೆಲವು ಆಯುಧಗಳನ್ನ ನಾವು ಬಿಟ್ಟಾದ್ರೆ ನಮ್ಮ ಪಾಪದ ಕಾರ್ಯಗಳನ್ನ ನಾವು ಬಿಟ್ಟು ಬೆಳಕಿನ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಕ್ಕಂಥದ್ದನ್ನ ಇವರ ಜೀವಿತದಿಂದ ನಾವು ತಿಳಿದುಕೊಳ್ಳಬಹುದು ಒಂದು ಉತ್ತಮ ವಿಷಯವಾಗಿದೆ. ಮತ್ತು ನೋಡ್ರಿ, ನಾವು ಮುಂದೆ ನೋಡುವಾಗ ಇವರು ಅಗಸ್ಟಿನ್ ಅವರು ಪ್ರಬಲ ಅನೇಕರನ್ನು ಕ್ರಿಸ್ತನ ಕಡೆಗೆ ಕರೆದೊಯ್ದನು. ಮತ್ತು ಅವನ ತಾಯಿ ಸಂತ್ ಮೋನಿಕಾ ಅವರು ಮೋಕ್ಷಕ್ಕಾಗಿ ತೀವ್ರವಾಗಿ ಪ್ರಾರ್ಥಿಸಿದಳು. ಮತ್ತು ಕೊನೆಯಲ್ಲಿ ದೇವರು ಅವರಿಗೆ ಉತ್ತರ ಕೂಡ ಸಿಗುವಂತ ಒಂದು ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆಗಸ್ಟ್ 28, 430 75ನೇ ವಯಸ್ಸಿನಲ್ಲಿ ಇಫೋವನ್ನು ಮುತ್ತಿಗೆ ಹಾಕಿದಾಗ ಅವರು ನಿಧನರಾಗ್ತಾರೆ. ಅವರ ಪರಂಪರೆ ಬರಹಗಳ ಮೂಲಕ ಬದುಕಿತ್ತು. ಇದು ಶತಮಾನಗಳವರೆಗೆ ಕ್ರೈಸ್ತ ಸಿದ್ಧಾಂತವನ್ನು ರೂಪಿಸುತ್ತಲೇ ಇರುವಂತದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅವರು ಅನೇಕ ಬುಕ್ಸ್ಗಳನ್ನ ಅವರು ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ, ಅನೇಕ ಗ್ರಂಥಗಳನ್ನ ಅವರು ರಚನೆ ಮಾಡುವಂತವರಾಗಿದ್ದಾರೆ. ಮತ್ತು ಅವರ ಒಂದು ಪರಂಪರೆ ಬರಹಗಳಿಂದ ಶತಮಾನಗಳ ಸಿದ್ಧಾಂತವನ್ನ ಅದು ರೂಪಿಸುವಂತವರೇ ಅವರ ಜೀವನವಾಗಿತ್ತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಈಗ ನಮ್ಮ ಜೀವನಕ್ಕೆ ನಾವು ಇದರಿಂದ ಏನು ಅನ್ವಯಿಸಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುವಾಗ ಕೃಪೆಯ ಶಕ್ತಿ ಮತ್ತು ಆಗಸ್ಟಿನ್ ಬೋಧನೆಗಳು ಮತ್ತು ಕ್ರೈಸ್ತ ನಂಬಿಕೆಯಲ್ಲಿ ಕೃಪೆಯ ಕೇಂದ್ರ ಬಿಂಬವನ್ನು ನಮಗೆ ಇದು ನೆನಪು ಮಾಡುವಂತ ಒಂದು ವಿಷಯವಾಗಿದೆ. ಅಂದ್ರೆ ನಾವು ನಮ್ಮ ಸ್ವಂತ ಪ್ರಯತ್ನಗಳಿಂದ ನಮ್ಮನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಸ್ವಂತ ಪ್ರಯತ್ನಗಳಿಂದ ನಾವು ಯಾವುದು ಉಳಿಸ್ಕೊಳ್ಳೋಕ್ಕಾಗಲ್ಲ. ದೇವರ ಕೃಪೆಯಿಂದ ಮಾತ್ರ ಆತನೊಂದಿಗೆ ಸಮನ್ವಯಗೊಳಿಸಬಹುದು. ಅಂದ್ರೆ ದೇವರ ಕೃಪೆ, ದೇವರ ಒಂದು ಆಶೀರ್ವಾದ ಇದ್ರೇನೆ ಅದನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಎರಡನೇದಾಗಿ ನಾವು ನೋಡುವ ಪ್ರಾರ್ಥನೆಯ ಒಂದು ಮಹತ್ವ ಏನಂದ್ರೆ, ಆಗಸ್ಟಿನ ತಾಯಿ ಮೋನಿಕಾ ತನ್ನ ಮಗನ ಮತಾಂತರಕ್ಕಾಗಿ ಶ್ರದ್ಧೆಯಿಂದ ಅವರು ಪ್ರಾರ್ಥಿಸಬಾರದು. ನೋಡ್ರಿ, ಇವತ್ತು ನಮ್ಮದ ಒಂದೇ ಬಲ ಸರಿ ಹೋಗೋದಿಲ್ಲ, ಕುಟುಂಬದ ಬಲ ನಮಗೆ ಬೇಕು. ಕುಟುಂಬದೊಟ್ಟಿಗೆ ಸೇರಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಅವರ ತಾಯಿ ಬಹಳಷ್ಟು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮತ್ತು ಅವರ ಮಗನಿಗೋಸ್ಕರ, ಅವ್ರ ಜೀವನಗೋಸ್ಕರ
ಅಗಸ್ಟಿನ್ ಅವರ ಆತ್ಮಕ್ಕಾಗಿ ಮತ್ತು ನಿಷ್ಠಾವಂತ ಪ್ರಾರ್ಥನೆಯು ನಾವು ಪ್ರೀತಿಸುವವರ ಮೋಕ್ಷಕ್ಕಾಗಿ ನಿರಂತರವಾಗಿ ಪ್ರಾರ್ಥಿಸಲು ಪ್ರಬಲವಾದ ಜ್ಞಾಪನೆ ಆಗಿದೆ. ಈ ವಿಷಯಗಳ ಕುರಿತು ಪ್ರಾರ್ಥನೆ ಮೂಲಕ ಹೃದಯಗಳನ್ನ ಅಲ್ಲಿ ಒಂದು ಬದಲಾವಣೆ ಪ್ರಾರ್ಥನೆ ಮಾಡೋದ್ರಿಂದ ಅವರ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನ ನಾವು ಕಾಣುವಂತವರಾಗಿದ್ದೇವೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಸತ್ಯ ಮತ್ತು ನಮ್ರತೆಯನ್ನು ಹುಡುಕುವುದು. ನೋಡ್ರಿ, ಲೌಕಿಕ ಸುಖಗಳನ್ನು ಹುಡುಕುವುದರಿಂದ ಕ್ರಿಸ್ತನಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವವರೆಗಿನ ಅಗಸ್ಟಿನ್ ಅವರ ಸ್ವಂತ ಪ್ರಯಾಣವು ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ನೋಡ್ರಿ, ನಮ್ರತೆಯನ್ನು ಹುಡುಕುವುದು, ಲೌಕಿಕ ಸುಖಗಳನ್ನು ಹುಡುಕುವುದರಿಂದ ಕ್ರಿಸ್ತನಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವವರೆಗಿನ ಅಗಸ್ಟಿನ್ ಅವರ ಸ್ವಂತ ಪ್ರಯಾಣವು ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ ಎಂಬುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯದ ಹುಡುಕಾಟಕ್ಕೆ ನಮ್ರತೆ ಮತ್ತು ದೇವರ ಸತ್ಯದಿಂದ ರೂಪಾಂತರಗೊಳ್ಳುವ ಅಗಸ್ಟಿನ್ ತನ್ನ ಸ್ವಂತ ಜೀವನದಲ್ಲಿ ಅನುಭವಿಸಿದಂತೆ ದೇವರು ಆಗಾಗ್ಗೆ ನಮಗೆ ಬಹಿರಂಗಪಡಿಸಲು ಹೋರಾಟಗಳ ಮೂಲಕ ಮತ್ತು ಕೆಲಸ ಮಾಡುತ್ತಾನೆ. ನೋಡ್ರಿ, ಅನೇಕ ಹೋರಾಟಗಳ ಮೂಲಕವಾಗಿ ದೇವರು ನಮ್ಮನ್ನ ಅನೇಕ ಸಂದರ್ಭದಲ್ಲಿ, ನೋಡ್ರಿ, ನಾವು ಇವತ್ತು ಕಷ್ಟ, ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಅಡ್ಡಿ ಆತಂಕಗಳು ನಮಗೆ ಬರ್ತಾವೆ ಅಂದ್ರೆ ಆ ಹೋರಾಟಗಳನ್ನು ಜಯಿಸುವಂತ ಒಂದು ಶಕ್ತಿ ಅದು ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ದೇವರಿಂದ ನಾವು ಕೇಳ್ಕೊಡು, ಯಾವುದು ಕೂಡ ನಾವು ಅದು ಆ ಕಾರ್ಯವನ್ನು ಮಾಡಬೇಕಾದ್ರೆ ದೇವರ ಕೃಪೆ ಇಲ್ಲದೆ ನಾವು ಯಾವ ಕಾರ್ಯವನ್ನು ನಾವು ಮಾಡಲಿಕ್ಕೆ ಆಗುದಿಲ್ಲ. ಶಾಂತಿ ಸಮಾಧಾನದಿಂದ ನಾವು ಯೋಚನೆ ಮಾಡಿ ನೋಡುವಾಗ ದೇವರು ಅನೇಕ ವಿಧದಲ್ಲಿ ದೇವರು ನಮಗೆ ಸಹಾಯಕರಾಗಿ ಅವರು ನಮ್ಮನ್ನು ಕಾಪಾಡುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವರ ಒಂದು ಜೀವನದಲ್ಲಿ ನಾವು ನೋಡುವಾಗ ಇವರು ಅನೇಕ ವಿಧದಲ್ಲಿ ನಾವು ನೋಡ್ರಿ, ಅಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರು ಯೇಸು ಸ್ವಾಮಿಯನ್ನ ಮತ್ತು ಅವರು ಅವರ ಜೀವನವನ್ನು ಬದಲಾಯಿಸಿಕೊಂಡು ದೇವರಲ್ಲಿ ಮೊರೆ ಹೊತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇವರ ಒಂದು ಜೀವನ ಏನಾಯ್ತಪ್ಪ ಅಂದ್ರೆ, ಇವರು ಅನೇಕರಿಗೆ ಸಹಾಯಕರಾಗಿದ್ದರು ಮತ್ತು ಪ್ರೀತಿಸುವಂತ ಒಬ್ಬ ವ್ಯಕ್ತಿ, ಒಳ್ಳೆಯ ಒಂದು ನಂಬಿಕೆ ಉಳ್ಳಂತ ವ್ಯಕ್ತಿ ಇವರಾಗಿದ್ರು ಎಂಬತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪ ಅಂದ್ರೆ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ, ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯವನ್ನು ನೋಡೋಣ. ಮತ್ತಾಯನ ಬರೆಸುವಂತ 6ನೇ ಅಧ್ಯಾಯ 14ನೇ ವಚನದಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ. ನೋಡ್ರಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಇವತ್ತು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಕೂಡ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು ಎಂಬುದಾಗಿ ಉತ್ತಮವಾದಂತ ಒಂದು ವಾಕ್ಯ ಇದು. ಯಾಕಂದ್ರೆ ನಾವು ಯೇಸಪ್ಪನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಏನಪ್ಪ, ತನ್ನ ಮನೆಯ ವಾರ್ತೆಯವನಿಗೆ ಅಲ್ಲಿ ಕರೀತಾ ಇದ್ದಾನೆ. ಏನನ್ನ ಆ ಒಂದು 43ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ರಾತ್ರಿ ಒಂದು ಉತ್ತಮವಾದಂತ ಒಂದು ಭೋಜನವನ್ನು ಅವರು ಮಾಡ್ತಾರೆ. ಅಲ್ಲಾದ ನಂತರ ಅವರು ಯೋಸೇಫ್ ಅವರನ್ನು ಆಹಾರ ಮತ್ತು ಧಾನ್ಯದೊಂದಿಗೆ ಕಳಿಸ್ಕೊಡ್ತಾನೆ. ಎರಡನೇದಾಗಿ ಅಲ್ಲಿ 44ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೋಸೇಫ್ ಅವರನ್ನು ಅವರು ಏನ್ ಮಾಡ್ತಾನೆ ಅಂದ್ರೆ, ಆಹಾರ ಧಾನ್ಯಗಳೊಂದಿಗೆ ಅಲ್ಲಿ ಇರುವಂತ ಅವ್ರ ಸಹೋದರರಿಗೆ ಅದನ್ನು ಕೊಟ್ಟು ಕಳಿಸುವಂತದ್ದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ತರುವಾಯ ಯೋಸೇಫನು ತನ್ನ ಮನೆವಾರ್ತೆಯವನಿಗೆ ಆ ಮನುಷ್ಯರ ಚೀಲಗಳಲ್ಲಿ ಓರುವಷ್ಟು ಧಾನ್ಯವನ್ನು ತುಂಬಿಸಿ ಒಬ್ಬೊಬ್ಬನ ಚೀಲದ ಬಾಯಲ್ಲಿ ಅವನವನ ಹಣದ ಗಂಟನ್ನು ಇಟ್ಟು, ಹಿರಿಯವನ ಚೀಲಕ್ಕೆ ಬಾಯೊಳಗೆ ಅವನು ದವಸಕ್ಕೆ ತಂದ ಹಣವಲ್ಲದೆ ನನ್ನ ಬೆಳ್ಳಿಯ ಪಾತ್ರೆಯನ್ನು ಇಡಬೇಕೆಂದು ಅಪ್ಪಣೆ ಕೊಡಲು ಮನೆವಾರ್ತೆಯವನು ಹಾಗೆ ಮಾಡಿದನು ಎಂಬುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಏನಂದ್ರೆ, ಅವನ ಒಂದು ಬೆಳ್ಳಿಯ ಬಟ್ಟಲನ್ನು ಬೆಂಜಮಿನ್ ಜೋಳಿಗೆಯಲ್ಲಿ ಇಡುವಂತೆ ಆದೇಶ ಮಾಡ್ತಾನೆ.
ಅಲ್ಲಿರುವಂಥ ಮನೆಯ ವಾರ್ತವನಿಗೆ ಅವನ ಒಂದು ಬೆಳ್ಳಿಯ ಬಟ್ಟಲನ್ನು ಆ ಜೋಳಿಗೆಯಲ್ಲಿ ಇಡುವಂತೆ ಆದೇಶಿಸುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ ನಾವು ಈ ಒಂದು 3ನೇ ಕಾರ್ಯದಲ್ಲಿ ನಾವು ನೋಡುವಾಗ ಜೋಸೆಫ್ ಅವರ ನಂತರ ಹುಡುಕಾಟ ತಂಡವನ್ನು ಅಲ್ಲಿ ಕಳಿಸ್ತಾನೆ. ಅದು ಜೋಳಿಗೆಯಲ್ಲಿ ಇಡುವುದಲ್ಲದೆ, ಆ ಪಾತ್ರೆಯ ಜೋಳಿಗೆಯಲ್ಲಿ ಇಡುವುದಲ್ಲದೆ, ಅಲ್ಲಿರುವಂತ ಆಳುಗಳನ್ನು ಕರೆದು, ಆ ಮನೆ ಯಜಮಾನನ್ನು ಕರೆದು, ಮನೆ ವಾರ್ತೆಯನ್ನು ಕರೆದು ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಅವ್ರ ಹಿಂದೆ ಹುಡುಕಾಟಕ್ಕೆ ಕಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಆ ಬೆಂಜಮಿನ್ ಚೀಲದಲ್ಲಿ ಆ ಕಪ್ಪು ಸಿಗುವುದನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ, 4ನೇದಾಗಿ. ಮತ್ತು 5ನೇದಾಗಿ ನಾವು ನೋಡುವಾಗ ಅಲ್ಲಿ 5ನೇದಾಗಿ ನಾವು ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಹಾಗೆ ಎಂದಿಗೂ ಆಗಬಾರದು. ಈ ಪಾತ್ರೆ ಯಾರ ಬಳಿಯಲ್ಲಿ ಸಿಕ್ಕುತ್ತೋ ಅವನು ಮಾತ್ರವೇ ನನಗೆ ಗುಲಾಮನಾಗಬೇಕು. ನೀವಾದರೂ ಅಡ್ಡಿಯಿಲ್ಲದೆ ನಿಮ್ಮ ತಂದೆಯ ಬಳಿಗೆ ಹೋಗಬಹುದು ಅಂದರು. ಈ ಪಾತ್ರೆ ಯಾರ ಬಳಿಯಲ್ಲಿ ಸಿಗುತ್ತೋ ಅವರು ಮಾತ್ರ ನನಗೆ ಗುಲಾಮರಾಗಬೇಕು ಎಂಬುದಾಗಿ. ಈ ಪಾತ್ರೆ ಸಿಕ್ಕಿರುವಂಥದ್ದು ಬೆಂಜಮಿನ್ ಅವರ ಜೋಳಿಗೆಯಲ್ಲಿ ಸಿಕ್ಕಿರುವುದನ್ನ ನಾವು ನೋಡ್ತಾ ಇದ್ದೆ. ಅವಾಗ ಅವ್ರು ಹೇಳ್ತಾರೆ ಏನಂದ್ರೆ, ಯೋಸೇಫ, ನೀನು ಯಾರ ಬಳಿಯಲ್ಲಿ ಆ ಪಾತ್ರೆ ಸಿಗುತ್ತೋ ಅವರು ನನಗೆ ಗುಲಾಮರಾಗಿರ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ 18ನೇ ವಚನದಲ್ಲಿ, ಯೆಹೋವನು ಹತ್ತಿರಕ್ಕೆ ಬಂದು ನಿನ್ನ ಸೇವಕನಾದ ನಾನು ಒಂದು ಮಾತನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ, ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳಬಾರದು. ನೀನು ಫರೋಹನಿಗೆ ಸಮಾನವಾಗಿದ್ದಿ ಎಂದು ನಾನು ಬಲ್ಲೆ. ಸ್ವಾಮಿಯು ಸೇವಕನನ್ನು ನಿನ್ನ ಬಳಿ ತಂದೆಯಾಗಲಿ ತಮ್ಮನಾಗಲಿ ಇದ್ದಾನೋ ಎಂದು ಕೇಳಲು ನಾವು ತಂದೆ ಇದ್ದಾನೆ, ಅವನು ಮುದುಕನು ಎಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ ನಾವು ನೋಡುವಾಗ ಅವರು ಈಜಿಪ್ಟಿಗೆ ಬರ್ತಾರೆ. ಬಂದಾದ ನಂತರ ಅವರು ಅವರ ಮತ್ತು ಅವರ ತಂದೆಯ ನಡುವೆ ನಡೆದಂತ ವಿಷಯಗಳನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಯೋಸೇಫನ ಜೀವಿತದಲ್ಲಿ ಅವನಿಗೆ ಒಂದು ಉತ್ತಮವಾದಂತ ಅವನ ಹೃದಯದಲ್ಲಿ ಇರುವಂತದನ್ನ ಕಾರ್ಯವನ್ನು ನಾವು ನೋಡ್ತಾ ಏನಂದ್ರೆ, ಸಹೋದರರನ್ನು ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ಸಹೋದರರು ಎಷ್ಟೇ ಕೆಟ್ಟವರಾಗಿದ್ರು ಕೂಡ, ಎಷ್ಟೇ ನಮಗೆ ಅವರ ಮೋಸದ ಕಾರ್ಯಗಳನ್ನು, ಅವನ ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅವನ್ನ ಹೇಗಾದ್ರೂ ಮಾಡಿ ಅವನ ತಂದೆಯಿಂದ ದೂರ ಮಾಡಬೇಕು, ಅವನ ಅನೇಕ ಸಂದರ್ಭದಲ್ಲಿ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಅವನನ್ನ ತಮ್ಮನನ್ನ ಹಿಂಸಿಸ್ತಾ ಬರ್ತಾ ಇದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ, ತನ್ನ ಸಹೋದರರನ್ನ ಕ್ಷಮಿಸುವಂತದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ, ಯೋಸೇಫನ ಸಹೋದರರು ಹೋಗಿ ತನ್ನ ತಂದೆಗೆ ನಡೆದ ಒಳ್ಳೆಯ ವಿಷಯಗಳನ್ನು ತಿಳಿಸಿದರು. ಯಾಕೋಬನಿಗೆ ನಂಬುವುದಕ್ಕೆ ಆಗಲಿಲ್ಲ. ಆದರೆ ಯೋಸೇಫನು ಕಳಿಸಿದ ವಾಹನಗಳನ್ನು ನೋಡಿ ನಂಬಿ ಬಹಳ ಸಂತೋಷಪಟ್ಟು, ನಾನು ಮರಣಿಸುವ ಮೊದಲು ಹೋಗಿ ಯೋಸೇಫನನ್ನು ಕಾಣುವೆನು ಎಂದು ಹೇಳಿದರು. ಮತ್ತು ಅದಾದ ನಂತರ ಅವರ ಮುಂದಿನ ನೋಡ್ತಾ ಇದ್ದೇವೆ ಏನಂದ್ರೆ, ಯೋಸೇಫನು ತನ್ನ ಸಹೋದರನನ್ನು ಇಂದಿನಂತೆ ಕಠಿಣ ಮನಸ್ಸುಳ್ಳವನಾಗಿ ಇರುವನು ಎಂಬುದನ್ನು ತಿಳಿದುಕೊಳ್ಳಲು ಅವರನ್ನು ಶೋಧನೆಯಲ್ಲಿ ಸಹೋದರರು ಅನೇಕ ವಿಷಯಗಳಲ್ಲಿ ಅವರು ಗೆದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಇದು ನೋಡ್ತಾ ಇದ್ದೇವೆ, ಅವರ ಪಶ್ಚಾತ್ತಾಪದ ಹೃದಯದ ಜೀವಿತವು ಅಲ್ಲಿ ಏನಾಯಿತು, ಮಾರ್ಪಡಿತು ಎಂಬುದಾಗಿ. ಅವರು ಯಾಕಂದ್ರೆ ಈ ಒಂದು 2ನೇ ಪರೀಕ್ಷೆ ಯಾಕೆ ಮಾಡ್ತಾರೆ ಅಂದ್ರೆ, ಅವರು ತಮ್ಮ ಜೀವಿತದಿಂದ ಬದಲಾವಣೆ ಆಗಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮನ್ನು ಕೂಡ ದೇವರು ಆ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲೇ ಪರೀಕ್ಷೆ ಮಾಡ್ತಾ ಇರ್ತಾರೆ. ನಾವು ಒಂದು ವೇಳೆ ಮಾರ್ಪಟ್ಟಿಲ್ಲ ಅಂತಂದ್ರೆ ನಾವು ಕೂಡ ಅನೇಕ ವಿಧದಲ್ಲಿ ಯಾವ ರೀತಿಯಲ್ಲಿ ಮಾರ್ಪಡಿಸಬೇಕು ಎಂಬುದನ್ನು ಕೂಡ ಇಲ್ಲಿ ದೇವರು ನಮಗೆ ತೋರ್ಪಡಿಸ್ತಾರೆ. ಮತ್ತು ಯೋಸೇಫನು ತನ್ನ ಸಹೋದರರು ತಮಗೆ ಮಾಡಿದ ಎಲ್ಲಾ ಕೇಡನ್ನು ಕ್ಷಮಿಸಿ ಬಿಟ್ಟನು ಮತ್ತು ಅವರ ಮೇಲೆ ಆತನಿಗೆ ಕೋಪವೇ ಇರಲಿಲ್ಲ. ಯೋಸೇಫನು ಅನುಭವಿಸಿದ ಕಷ್ಟಗಳೆಲ್ಲವೂ ಅಂತ್ಯದಲ್ಲಿ ಅವನ ಕುಟುಂಬದವರು ಕೂಡ
ಆಶೀರ್ವಾದ ಸಿಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇದರಿಂದ ಏನಾಗುತ್ತಂದ್ರೆ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಶೀರ್ವಾದ ಕೂಡ ಸಿಗುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಒಂದು ವಾಕ್ಯದಲ್ಲಿ ನೋಡ್ತಾ ಇದ್ದ ಹಾಗೆ ನೋಡಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ. ಅದಕ್ಕಾಗಿ ನಾವು ನಮ್ಮಲ್ಲೇ ಸಹೋದರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ನಾವು ಫಸ್ಟ್ ಅವ್ರು ಎಷ್ಟೇ ತಪ್ಪುಗಳನ್ನು ಮಾಡಿದ್ರು, ಅವರು ಎಷ್ಟೇ ನಮ್ಮನ್ನು ಹಿಂಸಿಸಿದ್ರು ಕೂಡ ಅವರನ್ನು ಕ್ಷಮಿಸುವಂತ ಒಂದು ಒಳ್ಳೆ ಗುಣ ನಮ್ಮಲ್ಲಿ ಇರುವುದಾದ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯಗಳನ್ನ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ಸ್ವಾಮಿ, ಈ ಒಂದು ದಿನದಲ್ಲಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವಂತೆ ನೀ ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಅಗಸ್ಟಿನ್ ಆಫ್ ಇಪ್ಪೋ ಇವರ ಜೀವನವರು ಕರ್ತನೆ, ಅವರ ಜೀವಿತದಲ್ಲಿ ಸ್ವಾಮಿ ಅವರು ಅನೇಕ ಸಂದರ್ಭದಲ್ಲಿ ಪಾಪದ ಕಾರ್ಯಗಳಲ್ಲಿ, ಅನೇಕ ಭೋಗದ ಕಾರ್ಯಗಳಲ್ಲಿ ಅವರು ಅನೇಕ ಒಂದು ಸ್ವಾಮಿ ಈ ರೀತಿಯಾದಂಥ ಒಂದು ಜೀವನದಲ್ಲಿ ಜೀವಿಸ್ತಾ ಇರುವಾಗ ಕೂಡ ಕರ್ತನೆ, ಅವರೊಟ್ಟಿಗೆ ನೀನು ಮಾತನಾಡಿದಿರಿ, ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದಿರಿ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೂ ಕೂಡ ನೀವು ವಾಕ್ಯದ ಮೂಲಕವಾಗಿ ಮಾತನಾಡಿ ಸ್ವಾಮಿ, ನಮ್ಮ ಜೀವನವನ್ನು ನಾವು ಬದಲಾಯಿಸಿಕೊಂಡು ಸ್ವಾಮಿ ನಿನಗೆ ವಿರೋಧವಾಗಿ ನಾವು ಜೀವಿಸದೆ ಉತ್ತಮ ಮಕ್ಕಳಾಗಿ ನಾವು ಜೀವಿಸ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಸ್ವಾಮಿ ಯೇಸಪ್ಪನ ಜೀವಿತದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ತನ್ನ ಸಹೋದರರನ್ನು ಆತನು ಕ್ಷಮಿಸಿರುವಂತ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಅವ್ರ ಕುಟುಂಬಕ್ಕೆ ಒಂದು ದೊಡ್ಡ ಆಶೀರ್ವಾದ ಬಂದಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಾದಂತೆ ಯೆಹೋವನೇ, ನಿನಗೆ ಸ್ತೋತ್ರ. ಈ ಒಂದು ಉದಯ ಕಾಲದಲ್ಲಿ ಸ್ವಾಮಿ ಪಾಲ್ಗೊಂಡಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿನ್ನ ಕರ್ತನೆ ನೀನು ಆಶೀರ್ವಾದ ಮಾಡು, ಅವ್ರ ಕುಟುಂಬಗಳನ್ನು ಆಶೀರ್ವಾದ ಮಾಡು, ಅವರ ಸೇವೆಯನ್ನು ನೀನು ಆಶೀರ್ವಾದ ಮಾಡು. ಮುಖ್ಯಸ್ಥರಾದಂಥ ಯಲ್ಗುನ್ ಸಾಯಿನವರನ್ನು ಮತ್ತು ಸ್ವಾಮಿ ನವನಿತೈನವರನ್ನು, ಅವ್ರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಇನ್ನು ಅತ್ಯಧಿಕವಾದಂಥ ಸೇವೆ ಕರ್ತನೆ ಅವರ ಮೂಲಕವಾಗಿ ಇನ್ನು ಸಾಗಿಸಬೇಕೆಂಬುದಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತ ಕರ್ತನೆ ನಿಮ್ಮ ಎಲ್ಲ ದೈವ ಸೇವಕರುಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಪ್ರಭು ರಕ್ಷಕರು ಒಡೆಯನು ಮುದ್ದುಕುಮಾರನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುವಂತಿದ್ದೇವೆ ತಂದೆಯೇ. ಆಮೇನ್.